ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಂದ್ರೆ ಬಹುತೇಕರು ಇವರನ್ನ ಮುಸ್ಲಿಂ ವಿರೋಧಿ ಅಂತಾನೆ ಗುರುತಿಸ್ತಾರೆ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಇವರು ಕೈಗೊಂಡಂತಹ ಕೆಲವೊಂದು ನಿರ್ಧಾರಗಳಿಂದಾನೂ ಆಗಿರಬಹುದು. ಮಸೀದಿಗಳ ಮೇಲೆ ಜೊತೆಗೆ ಅನಧಿಕೃತ ಕಟ್ಟಡಗಳನ್ನ ಬುಲ್ಡೋಸರ್ ಮೂಲಕ ಕೆಡವೋದ್ರ ಮೂಲಕ ಬುಲ್ಡೋಸರ್ ಬಾಬಾ ಅಂತ ಕರೆಸ್ಕೊಳ್ತಾರೆ. ಆದ್ರೆ ಅಕ್ರಮಕ್ಕೆ ಇದು ಕೊಟ್ಟ ಶಿಕ್ಷೆ ಅಂತ ಯಾರು ಕೂಡ ಪರಿಗಣಿಸೋದಿಲ್ಲ. ಅದರಲ್ಲೂ ಮುಸ್ಲಿಂ ವಿರೋಧಿಯಾಗಿ ನಡ್ಕೊಳ್ತಾರೆ ಅಂತ ಹೇಳ್ತಾರೆ. ತಪ್ಪು ಯಾರೇ ಮಾಡಿದ್ರು ಅವರ ವಿರುದ್ಧ ಕ್ರಮ ಅನ್ನೋದು ಯೋಗಿ ಆದಿತ್ಯನಾಥ್ ಅವರು ಕೊಡೋ ಸಮರ್ಥನೆ. ಆದ್ರೆ ಈ ವಿಡಿಯೋ ನೋಡಿ, ಯೋಗಿ ಆದಿತ್ಯನಾಥ್ ಅವರು ಅನ್ನಪ್ರಾಶನ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಮುಸ್ಲಿಂ ಮಗುವನ್ನ ಎತ್ಕೊಂಡು ಆ ಮಗುವಿಗೆ ದೇವರ ಪ್ರಸಾದವನ್ನ ಯಾವ ರೀತಿಯಾಗಿ ತಿನ್ನಿಸ್ತಾ ಇದ್ದಾರೆ, ಎಷ್ಟು ಅಕ್ಕರೆಯಿಂದ ಆ ಮಗುವನ್ನ ಎತ್ಕೊಂಡಿದ್ದಾರೆ ನೋಡಿ. ಇದನ್ನ ನೋಡಿದವರು ಯಾರಿಗಾದ್ರೂ ಇವರು ಮುಸ್ಲಿಂ ವಿರೋಧಿ ಅಂತ ಅನ್ಸುತ್ತಾ? ಅನ್ನಪ್ರಾಶನ ಸಂಸ್ಕಾರದಲ್ಲಿ ಮುಸ್ಲಿಂ ಮಹಿಳೆ ಪಾಲ್ಗೊಂಡಿದ್ದು ಕೂಡ ವಿಶೇಷವಾಗಿತ್ತು. ಅದರಲ್ಲೂ ಯೋಗಿ ಆದಿತ್ಯನಾಥ್ ಆ ಮಗುವನ್ನ ಎತ್ಕೊಂಡು ಅನ್ನಪ್ರಾಶನವನ್ನ ಮಾಡಿಸಿ ತಾಯಿ ಕೈಗೆ ಮಗುವನ್ನ ವಾಪಸ್ ಕೊಡ್ತಾರೆ. ಬುರ್ಕಾ ಧರಿಸಿದ್ದ ಈ ಮಹಿಳೆ ಯೋಗಿ ಆದಿತ್ಯನಾಥ್ ಅವರ ನಡೆಗೆ ಖುಷಿಯಾಗಿದ್ದಾರೆ. ಹಾಗೇನೆ ಎಷ್ಟೋ ಮಂದಿ ಈ ವಿಡಿಯೋ ನೋಡಿದವರು ಯೋಗಿ ಆದಿತ್ಯನಾಥ್ ಅವರ ನಡೆ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.